ಕಾಲ ಸಿಎಂ ಆದಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾತ್ರವಾಗ್ತಾರಾ ಅಂತ ಮಾಜಿ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡ್ತಾರಾ? ಸಿದ್ದರಾಮಯ್ಯನವರು ಜನವರಿ 9ರವರೆಗೂ ಸಿಎಂ ಆಗಿದ್ರೆ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಲಿದ್ದಾರೆ. ಬಜೆಟ್ ಮುಗಿಯೋ ತನಕ ನಿರ್ಣಯಕ್ಕೆ ಬರಲ್ವಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್? ಜನವರಿಯಲ್ಲಿ ಜಾತಿಗಣತಿ ವರದಿ, ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ, ಜಾತಿಗಣತಿ ವರದಿ ಸಲ್ಲಿಕೆ, ಬಜೆಟ್ ಮಂಡನೆವರೆಗೆ ಯಾವುದೇ ಬದಲಾವಣೆ ಇರೋದಿಲ್ವಾ? ಅತಿ ಹೆಚ್ಚು ಕಾಲ ಸಿಎಂ ಆದಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾತ್ರರಾಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಬಣ ಮತ್ತು ಅವರ ಅಭಿಮಾನಿಗಳ ಆಸೆ. ಜನವರಿ 9ರವರೆಗೂ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರೆದ್ರೆ ಹೊಸ ದಾಖಲೆ ನಿರ್ಮಾಣ ಮಾಡ್ತಾರೆ. ಇಲ್ಲಿ ತನಕ 7 ವರ್ಷ 7 ತಿಂಗಳು, ಸುದೀರ್ಘ 7 ವರ್ಷ 7 ತಿಂಗಳು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ರು. ಕಳೆದ ಈ ಮೇ ತಿಂಗಳಲ್ಲೇ 7 ವರ್ಷ ಪೂರ್ಣಗೊಳಿಸಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗಿ. ಮೊದಲ ಟರ್ಮ್ನಲ್ಲಿ 5 ವರ್ಷ, ಈ ಟರ್ಮ್ನಲ್ಲಿ ಸಿಎಂ ಆಗಿ ಕಳೆದ ಮೇ ತಿಂಗಳಲ್ಲೇ 7 ವರ್ಷ ಪೂರ್ಣಗೊಳಿಸಿದ್ದಾರೆ. ಇನ್ನು 7 ತಿಂಗಳು ಪೂರ್ಣ ಆಗಬೇಕು, ಅದು ಜನವರಿ 9ರ ತನಕ. ಅಲ್ಲಿ ತನಕ ಮುಂದುವರೆದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಲಿದ್ದಾರೆ. ಅಲ್ಲಿಗೆ ದೀರ್ಘಾವಧಿ ಸಿಎಂ ಯಾರು ಅಂತ ಅಂದ್ರೆ ಸಿದ್ದರಾಮಯ್ಯನವರು ಅನ್ನೋ ಹೆಸರು ಬರುತ್ತೆ. 2797 ದಿನ ದೇವರಾಜ ಅರಸು ಅವರು ಸಿಎಂ ಆಗಿತ್ತು. ಈಗ 2758 ದಿನ ಇವತ್ತಿಗೆ ಸಿದ್ದರಾಮಯ್ಯನವರು ಪೂರ್ಣಗೊಳಿಸಿದ್ದು ಸಿಎಂ ಆಗಿ. ಜನವರಿ 9ರಂದು ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಮುರಿಲಿದ್ದಾರೆ. ಅಲ್ಲಿ ತನಕ ಸಿದ್ದರಾಮಯ್ಯನವರಿಗೆ ಯಾರು ಡಿಸ್ಟರ್ಬ್ ಮಾಡಬಾರದು ಅನ್ನೋದು ಅವರ ಅಭಿಮಾನಿಗಳ ಆಸೆ ಕೂಡ ಇದೆ, ಅವರ ಬೆಂಬಲಿಗರ ಆಸೆಯೂ ಇದೆ. ಹಾಗಾಗಿ ಅದಾದ ನಂತರ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ? ದೀರ್ಘಕಾಲ ಸಿಎಂ ಆಗಿದ್ದಂತಹ ದಾಖಲೆ ದೇವರಾಜ ಅರಸು ಅವರು 7 ವರ್ಷ 239 ದಿನ 2 ಬಾರಿ ಸಿಎಂ ಆಗಿದ್ದು. ಸಿದ್ದರಾಮಯ್ಯನವರು 7 ವರ್ಷ 200 ದಿನ ಆಗಿದೆ, 2 ಬಾರಿ ಸಿಎಂ. ಎಸ್ ನಿಜಲಿಂಗಪ್ಪ ಅವರು 7 ವರ್ಷ 175 ದಿನ ಸಿಎಂ ಆಗಿ ಅಧಿಕಾರ ನಿರ್ವಹಿಸಿದ್ರು. ರಾಮಕೃಷ್ಣ ಹೆಗ್ಡೆ ಅವರು 5 ವರ್ಷ 216 ದಿನ ಸಿಎಂ ಆಗಿದ್ರು. ಯಡಿಯೂರಪ್ಪ ಅವರು 5 ವರ್ಷ 82 ದಿನ ಸಿಎಂ ಆಗಿ ಅಧಿಕಾರ ನಿರ್ವಹಿಸಿದ್ದು. 4 ಬಾರಿ ಸಿಎಂ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಇದ್ದಾರೆ ಸಂಪರ್ಕದಲ್ಲಿ. ಹಾಗೇನೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಆನಂದ್, ನಿಮ್ಮನ್ನ ಕೇಳೋದಾದ್ರೆ, ಈಗ ಈ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ, ಇದು ತಾತ್ಕಾಲಿಕವೇ? ಕದನ ವಿರಾಮ, ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ಶುರುವಾಗುತ್ತೆ ಈ ಸಂಘರ್ಷ. ಅಧಿವೇಶನ ಮುಗಿದ ನಂತರ ಮತ್ತೊಂದು ಅಧ್ಯಾಯ ಶುರುವಾಗುತ್ತೆ. ಎಸ್, ಖಂಡಿತವಾಗ್ಲೂ ಕೂಡ. ಅಂದರೆ ಈಗ ಒಂದು ಸ್ವಲ್ಪ ಮಟ್ಟಿಗೆ ಬ್ರೇಕ್ ನೀಡತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮೂಲಕ ಮಾಡಿಸಲಾಗಿದೆ. ಹೈಕಮಾಂಡ್ ಇದನ್ನು ಭಾಳ ಸ್ಪಷ್ಟವಾಗಿ ಈಗಾಗಲೇ ಇಬ್ಬರು ನಾಯಕರಿಗೆ ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಕದನ ವಿರಾಮ ಘೋಷಣೆ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಹಾಗಂದ ಮಾತ್ರಕ್ಕೆ ಕದನ ವಿರಾಮ ಈಗ ಘೋಷಣೆ ಆಗಿರೋದ್ರಿಂದ ಇಲ್ಲಿ ನಡೀತಾ ಇರತಕ್ಕಂಥ ತೆರೆಮರೆಯಲ್ಲಿ ನಡೀತಾ ಇರತಕ್ಕಂಥ ಲಾಬಿಗಳು, ಪ್ಲಾನ್ ಆಫ್ ಆಕ್ಷನ್ಗಳು, ರಣತಂತ್ರಗಳು ಎಲ್ಲವೂ ಕೂಡ ಮುಂದುವರಿತದೆ. ಯಾಕೆಂತಂದರೆ ಇದಿಷ್ಟಕ್ಕೆ ಪೂರ್ಣ ಆಗಲ್ಲ. ಈ ತಿಂಗಳ 19ರ ನಂತರದಲ್ಲಿ 19ಕ್ಕೆ ಅಧಿವೇಶನ ಮುಕ್ತಾಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 19ರ ನಂತರದಲ್ಲಿ ಮತ್ತೆ ರಾಜಕೀಯ ವಿದ್ಯಮಾನಗಳು ಗರಿಗಿದಿರತಕ್ಕಂಥ ಸಾಧ್ಯತೆಗಳು ಇದೆ. ಮತ್ತು ನಾಯಕತ್ವಕ್ಕೆ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಚಟುವಟಿಕೆಗಳು ಕೂಡ ಮುಂದುವರಿತದೆ. ಹಾಗಾಗಿ 19ರ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿ ಮಾಡಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಎಲ್ಲ ತಂಡಗಳು ಕೂಡ ಮಾಡ್ತಾ ಇದೆ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನು ಮುಂದುವರಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ಲಾನ್ ಅನ್ನು ಮುಂದುವರಿಸ್ತಾರೆ. ಇದರ ಮೊದಲು ಹೈಕಮಾಂಡ್ ಕೂಡ ಏನು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಅವರು ಕೂಡ ಮಾಡ್ತಾರೆ. ಯಾಕೆಂದರೆ ಈ ಮುಂದೆ ಕದನ ಇರತಕ್ಕಂಥದ್ದು ನಿಶ್ಚಯ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು ಕೂಡ ಮುಂದುವರೆದಿದೆ. ಒಂದು ಗಮನಿಸಬೇಕು, ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಇಬ್ಬರು ನಾಯಕರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಯಾಕೆಂದರೆ ಯಾರನ್ನ ಅಪ್ರೋಚ್ ಮಾಡಬೇಕು, ಅವ್ರನ್ನ ತಮ್ಮತ್ತ ಸೆಳಿಬೇಕು ಅಂತಕ್ಕಂಥದ್ದು, ಯಾವ ಕಾರಣಕ್ಕೆ ತಮ್ಮಿಂದ ದೂರ ಹೋದರೂ ಅವ್ರನ್ನೇ ಯಾಕೆ ಸೆಳಿಬೇಕು,
ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಕ್ಕಂಥ, ಅವರನ್ನು ಓಲೈಸ್ತಕ್ಕಂಥ, ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಬರುವಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಂದಾಗ್ತಾರೆ. ಹಾಗಾಗಿ ಸಹಜವಾಗಿ ಬೆಳಗಾವಿ ಅಧಿವೇಶನ ಮುಂದಿನ ಕದನಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಶಸ್ತ್ರಾಭ್ಯಾಸ ಮಾಡಲಿಕ್ಕೆ ಒಂದು ವೇದಿಕೆ ಆಗತ್ತೆ ಅಂದರೂ ಕೂಡ ತಪ್ಪಾಗಲಾರದು. ಶ್ವೇತಾ, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.